ಸ್ನೇಹಿತರೆ, ಕನ್ನಡದಲ್ಲೇ ಟೈಪಿಂಗ್ ಮಾಡಿಕೊಂಡು ನೀವು ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಬ್ಲಾಗ್ ಇಂದ ಅಷ್ಟೋ ದುಡ್ಡನ್ನ ಅರ್ನ್ ಮಾಡಬಹುದು ಅಂತ ನಾನು ವಿಡಿಯೋಸ್ ಅನ್ನ ಮಾಡ್ಕೊಂತಾನೆ ಬಂದಿದ್ದೀನಿ. ಸೊ ನನ್ಗೆ ಒಂದು ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಿದೆ. ಸೊ ಅದರಿಂದ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅದನ್ನ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಸೊ ಅದನ್ನ ನೋಡಿದ್ರೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಕನ್ನಡ ಟೈಪಿಂಗ್ ಇಂದ ಮಾಡಿಕೊಂಡು ನಾವು ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡಬಹುದು ಅನ್ನೋದು. ಹಾಗಂತಂದ್ರೆ ಇವಾಗ ಅರ್ನ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಬ್ಲಾಗ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಏನೇನ್ ಬೇಕು, ಯಾವ ತರ ಕ್ರಿಯೇಟ್ ಮಾಡಬೇಕು, ಏನು ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ. ಕಂಪ್ಲೀಟ್ ಕೋರ್ಸ್ ಇದಿರುತ್ತೆ. ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನಾನು ನನ್ನ ಆಡ್ಸೆನ್ಸ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಅರ್ನಿಂಗ್ಸ್ ಶುರು ಆಗಿದೆ. ಸೊ ಇದು ನೋಡ್ಬೋದು, ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಯಾವುದೇ ರೀತಿಯಾದಂತಹ ಸ್ಕ್ರೀನ್ ಶಾಟ್ ಇಲ್ಲ, ಇದು ಒಂದು ಲೈವ್ ಅಂತಾನೆ. ಬೇಕಂದ್ರೆ ಪೇಜ್ ನ ರಿಫ್ರೆಶ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಏನಂತಂದ್ರೆ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಿದೆ, ಬೇಕಂದ್ರೆ ನೀವು ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾಗಂತಂದ್ರೆ ನಾವು ಬ್ಲಾಗ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೀವು ಫ್ರೀ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನಮಗೆ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ನಮಗೆ ಬ್ಲಾಗಿಂಗ್ ಮಾಡಬೇಕು ಅಂತಂದ್ರೆ ನೀವು ವರ್ಡ್ ಪ್ರೆಸ್ ಇಂದ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಡ್ ಪ್ರೆಸ್ ಇಂದ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಏನೇನೆಲ್ಲ ಬೇಕಾಗುತ್ತೆ. ಸೊ ಹೋಸ್ಟಿಂಗ್ ಬೇಕು, ಡೊಮೇನ್ ಬೇಕಾಗತ್ತೆ, ಸೊ ಒಂದು ಥೀಮ್ಗಳು ಬೇಕಾಗತ್ತೆ. ಒಂದು ರೀಸೆಂಟ್ ಆಗಿ ಏನಂತಂದ್ರೆ ಒಂದು ಈಸಿ ಇರುವಂತ ಒಂದು ಥೀಮ್ಗಳನ್ನ ನಾವು ಹಾಕೋಬೇಕಾಗತ್ತೆ. ಸೊ ಹಾಗಂತಂದ್ರೆ ಆ ಒಂದು ಥೀಮ್ಗಳನ್ನ ಎಲ್ಲೆಲ್ಲಿ ಸಿಗುತ್ತೆ ಮತ್ತೆ ಯಾವ ರೀತಿ ಸೆಟಪ್ ಮಾಡೋದು ಏನು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಏನಂತಂದ್ರೆ ಹೋಸ್ಟಿಂಗ್ ಬೇಕಾಗುತ್ತೆ. ಸೊ ಹೋಸ್ಟಿಂಗ್ ಬೇಕಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಸೊ ಆ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ತರ ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ಇಂಡಿಯಾ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಇದು ಇಂಗ್ಲಿಷ್ ಇದೆ, ಸೊ ಅದನ್ನ ಇಂಡಿಯಾ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತಾ ಹೋಗೋಣ. ಸೊ ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು US ಇಂಡಿಯಾ ಇಂಗ್ಲಿಷ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ತರ ಓಪನ್ ಆಗುತ್ತೆ ನಿಮಗೆ. ಸಿಂಪಲ್ ಆಗಿ ಕೆಳಗಡೆ ಬಂದ್ಬಿಟ್ಟು ಕ್ಲೈಮ್ ಡೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೈಮ್ ಡೀಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಕೆಲವೊಂದು ಇಲ್ಲಿ ಪ್ಲಾನ್ಸ್ಗಳು ಓಪನ್ ಆಗುತ್ತೆ ಅವ್ರದ್ದು. ಸೊ ಈ ಪ್ಲಾನ್ಸ್ಗಳಲ್ಲಿ ನಾವು ಯಾವ ಒಂದು ಪ್ಲಾನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಅನ್ನೋದು ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಬಟ್ ನಾನು ರೆಕಮೆಂಡ್ ಮಾಡೋದು ಯಾವುದಂತಂದ್ರೆ ಪ್ರೀಮಿಯಂ ತಗೊಳ್ಳಿ ಸಾಕು. ಸೊ ಸ್ಟಾರ್ಟಿಂಗ್ ಬ್ಲಾಗರ್ಸ್ ಇದ್ರೆ ಪ್ರೀಮಿಯಂ ತಗೊಳ್ಳಿ ಸಾಕು. ಸೊ ಇನ್ ಕೇಸ್ ನೀವು ಏನಂತಂದ್ರೆ ಒಂದು ಇ ಕಾಮರ್ಸ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಇ ಕಾಮರ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಬಿಸ್ನೆಸ್ಗೆ ಬನ್ನಿ. ಸೊ ಬಿಸ್ನೆಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು 129 rupees ಪರ್ ಮಂತ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಅದರಲ್ಲಿ ನಿಮ್ಗೆ ಏನಂತಂದ್ರೆ 3 ವೆಬ್ಸೈಟ್ಸ್ ವರೆಗೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. 20 GB ವರೆಗೂ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಅದೇ ರೀತಿಯಾಗಿ 2 ಮೇಲ್ ಬಾಕ್ಸ್ ಪರ್ ವೆಬ್ಸೈಟ್, ಅಂದ್ರೆ 2 ಇಮೇಲ್ಸ್ ನಿಮಗೆ ಸಿಗುತ್ತೆ 1 year ವರೆಗೂ. ಅದೇ ರೀತಿಯಾಗಿ ಫ್ರೀ ಡೊಮೇನ್ ಕೂಡ ನಿಮಗೆ ಸಿಗುತ್ತೆ. ಯಾವುದೇ ರೀತಿಯಾದಂಥ ಡೊಮೇನ್ಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಸಿಂಪಲ್ ಆಗಿ ಚೂಸ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಡೈರೆಕ್ಟ್ ಆಗಿ ಕಾರ್ಟ್ಗೆ ಬರುತ್ತೆ. ಸೊ ಇಲ್ಲಿ ಕಾರ್ಟಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಇದು 48 ಮಂತ್ಸ್ಗೆ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ತಗೊಳುತ್ತೆ. ಸೊ ಸಿಂಪಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ಲೋ ಆಗಿ ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು 48 ಮಂತ್ಸ್ಗೆ 7300 ತೋರಿಸ್ತಾ ಇದೆ. ಸೊ ನಮಗೆ 48 ಮಂತ್ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ 12 ಮಂತ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 12 ಮಂತ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ಇಲ್ಲಿ ನೋಡ್ಬೋದು 2800 ಸಮಥಿಂಗ್ ತೋರಿಸುತ್ತೆ. ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆಯಲ್ಲ, ಆ ಲಿಂಕ್ ಮುಖಾಂತರ ಹೋಗಿರೋದ್ರಿಂದ ನಿಮ್ಗೆ ಏನಂತಂದ್ರೆ ಇದರಲ್ಲಿ ಇನ್ನೂ 10% ಡಿಸ್ಕೌಂಟ್ ಆಗ್ಬಿಟ್ಟು ನಿಮಗೆ ತೋರಿಸುತ್ತೆ. ಸೊ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೇಳುತ್ತೆ, ಕಂಪ್ಲೀಟ್ ಆಗಿ ಹಾಕಿ ಅದಾದ ಮೇಲೆ ಪೇಮೆಂಟ್ ಅನ್ನ ಕೇಳುತ್ತೆ. ಪೇಮೆಂಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಡ್ಯಾಶ್ ಬೋರ್ಡ್ಗೆ ಬರುತ್ತೆ, ಅಂದ್ರೆ ಹೋಸ್ಟಿಂಗರ್ ಡ್ಯಾಶ್ ಬೋರ್ಡ್ಗೆ ಬರುತ್ತೆ. ಸೊ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ನಿಮಗೆ ವೆಬ್ಸೈಟ್ಸ್ಗೆ ಬನ್ನಿ. ಸೊ ಸಿಂಪಲ್ ವೆಬ್ಸೈಟ್ಸ್ಗೆ ಬಂದ್ಬಿಟ್ಟು ವೆಬ್ಸೈಟ್ ಲಿಸ್ಟ್ಸ್ ಅಲ್ಲಿ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಅದಾದ ಮೇಲೆ ಕೆಳಗಡೆ ಏನು ಮಾಡಿ ಮತ್ತೆ ಒಂದು ಆ್ಯಡ್ ವೆಬ್ಸೈಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವರ್ಡ್ ಪ್ರೆಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಸೊ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ವರ್ಡ್ ಪ್ರೆಸ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಇಮೇಲ್ ಏನಿದೆ ಆ ಇಮೇಲನ್ನು ನೀವು ಕಂಪಲ್ಸರಿಯಾಗಿ ಹಾಕಬೇಕು. ಅದೇ ರೀತಿ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಏನಿರುತ್ತೆ ಅದು ನಿಮಗೆ ನೆನಪಿರಬೇಕು. ಯಾಕಂತಂದರೆ ನಿಮ್ಮ ಒಂದು ಬ್ಲಾಗ್ದು ಬ್ಯಾಕ್ ಎಂಡ್ಗೆ ಲಾಗಿನ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಸ್ವರ್ಡ್ ಅದು. ಸೊ ಸಿಂಪಲ್ ಆಗಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕೆಲವೊಂದು ಥೀಮ್ಗಳು ಬರುತ್ತೆ. ಸೊ ಈ ಥೀಮ್ಗಳು ನಿಮಗೆ ಇಷ್ಟ ಆಯ್ತು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಡೊಮೇನ್ ಕೇಳುತ್ತೆ. ಸೊ ನಿಮ್ಗೆ ಏನಂತಂದರೆ ಇದು ಈ ಥರ ಬರ್ತಾ ಇದೆ. ಬಟ್ ನಿಮ್ಗೆ ಏನಂತಂದರೆ ಕ್ಲೈಮ್ ಯುವರ್
ಡೊಮೇನ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ಡೊಮೇನನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಡೊಮೇನನ್ನು ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆದ ಮೇಲೆ ನಿಮಗೆ ಏನಾಗುತ್ತೆ ಅಂತಂದರೆ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಸಿಂಪಲ್ ಇಲ್ಲಿ ನೋಡ್ಬೋದು, ಇದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ನಿಮ್ಮ ಒಂದು ಬ್ಲಾಗ್ದು. ಇದೇನಂತಂದರೆ ನನ್ನ ಒಂದು ಬ್ಲಾಗ್ ವೆಬ್ಸೈಟ್. ಸೊ ಇದರಲ್ಲಿ ನಾನೇನಂತಂದರೆ ಒಂದು ಆಲ್ರೆಡಿ ಡಿಸೈನ್ ಮಾಡಿದ್ದೀನಿ. ಸೊ ಆ ಡಿಸೈನ್ ಮಾಡಿರೋದನ್ನೇ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಅದರ ಹೋಮ್ ಪೇಜಲ್ಲಿ ಯಾವ ಥರ ಬರುತ್ತೆ ಅಂತಂದರೆ freejofinformation.in ಅಂತ. ಸೊ ಇಲ್ಲಿ ನೋಡ್ಬೋದು ಈ ಥರ ಒಂದು ನಾನು ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಈ ಥರ ಇದೆ. ಸೊ ಇದನ್ನು ನಾನೇನಂತಂದರೆ ಬ್ಯಾಕ್ ಎಂಡ್ಗೆ ಹೋಗ್ತೀನಿ. ನಾನು ಸಿಂಪಲ್ಲಾಗಿ ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ. ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ, ಇದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ನಮ್ಮ ಒಂದು ಬ್ಲಾಗ್ದು ಬ್ಯಾಕ್ ಎಂಡ್ ಏನು ಡಿಸೈನ್ಸ್ ಅಥವಾ ಏನೇ ಕಸ್ಟಮೈಸೇಷನ್ ಮಾಡಬೇಕಂತಂದ್ರೂ ನಾವು ಇಲ್ಲಿಗೆ ಬರಬೇಕಾಗತ್ತೆ. ಸೊ ಇದಾದ ಮೇಲೆ ನಾವು ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಥೀಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಫಿರಿಯನ್ಸ್ಗೆ ಬಂದುಬಿಟ್ಟು ಥೀಮ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತಂದರೆ ಇಲ್ಲಿ ಸರ್ಚ್ ಮಾಡಿ ಜನರೇಟ್ ಪ್ರೆಸ್ ಅಂತ. ಸೊ ಸಿಂಪಲ್ ಇದೊಂದು ಥೀಮನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಫ್ರೀ ಮತ್ತು ಏನಂತಂದರೆ ಒಂದು ಲೈಟ್ ವೇಟ್ ಥೀಮ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಬ್ಲಾಗ್ ಸ್ಪೀಡ್ ಕೂಡ ಆಗುತ್ತೆ ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಕೂಡ ಅಪ್ರೂವ್ ಸಿಗುತ್ತೆ. ಸೊ ಜನರೇಟ್ ಪ್ರೆಸ್ ಅಂತ ಸರ್ಚ್ ಮಾಡ್ಕೊಂಡಾದಮೇಲೆ ಅದು ಜನರೇಟ್ ಪ್ರೆಸ್ ಅಂತ ಬರುತ್ತೆ ನಿಮಗೆ. ಸೊ ಸಿಂಪಲ್ಲಾಗಿ ಅದನ್ನು ಇನ್ಸ್ಟಾಲ್ ಮಾಡಿಕೊಡಿ. ಸೊ ಇಲ್ಲಿ ನೋಡ್ಬೋದು ಜನರೇಟ್ ಪ್ರೆಸ್ ಅಂತ ಇದೆ. ನಾನು ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ಮಾಡ್ಕೊಂಡಾದಮೇಲೆ ನಿಮಗೆ ಅದು ಆ್ಯಕ್ಟಿವೇಟ್ ಆಗಿಬಿಟ್ಟು ಇಲ್ಲಿ ನೋಡ್ಬೋದು ನಾನು ನಿಮಗೆ ಫ್ರಂಟ್ ಎಂಡನ್ನು ತೋರಿಸ್ತೀನಿ. ಸೊ ಆವಾಗಲೇ ಫ್ರಂಟ್ ಎಂಡ್ ನೋಡಿದ್ದೀರಾ, ಬಟ್ ಇನ್ನೊಂದು ಸಾರಿ ತೋರಿಸ್ತೀನಿ. ಸೊ ಇದು ಏನಂತಂದರೆ ಫ್ರಂಟ್ ಎಂಡ್ ಅಂತ ಕರಿತೀವಿ. ಅಂದರೆ ನಮ್ಮ ವಿಸಿಟರ್ಸ್ ಏನು ನೋಡ್ತಾರೆ ಅದನ್ನು ನಾವು ಫ್ರಂಟ್ ಎಂಡ್ ಅಂತ ಕರಿತೀವಿ. ಸೊ ಸಿಂಪಲ್. ಸೊ ಇಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಲೋಗೋ ಹಾಕೋಬೋದು, ನೀವು ಕೆಟಗರೀಸ್ ಅಥವಾ ಮೆನ್ಯೂಸನ್ನು ಹಾಕ್ಬೋದು, ನಿಮ್ಮ ಕಂಟೆಂಟನ್ನು ಇಲ್ಲಿ ಶೋ ಮಾಡ್ಬೋದು. ಅದಾದ ಮೇಲೆ ಕೆಳಗಡೆ ಫುಟರ್ಗೆ ಬಂದರೆ ಅಂತಂದರೆ ಫುಟರಲ್ಲಿ ನಿಮ್ಮ ಒಂದು ಪೇಜಸ್ಗಳಾಗಿರ್ಬೋದು, ಕೆಟಗರೀಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ನೀವು ಶೋ ಮಾಡ್ಬೋದು. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಲೋಗೋ ಹಾಕಬೇಕಂತಂದರೆ ನೀವು ಸಿಂಪಲ್ಲಾಗಿ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಹೆಡ್ಡರ್ ಮತ್ತು ಫುಟರನ್ನು ಕಸ್ಟಮೈಸ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಅದನ್ನು ನೀವು ಕಸ್ಟಮೈಸ್ ಮಾಡ್ಬೋದು. ಸೊ ಅದಾದ ಮೇಲೆ ಕೆಳಗಡೆ ಬಂದುಬಿಟ್ಟು ಕೆಟಗರೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫೋಸ್ಟ್ ಮೇಲೆ ಬಂದುಬಿಟ್ಟು ಕೆಟಗರೀಸ್ ಮೇಲೆ ಬನ್ನಿ. ಸೊ ಸಿಂಪಲ್ ನೀವು ಯಾವ್ಯಾವುದು ಒಂದು ಕೆಟಗರೀಸನ್ನು ಹಾಕ್ತೀರಾ ಆ ಕೆಟಗರೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕಲಿ ಕೆಟಗರಿ ಆ್ಯಡ್ ಆಗುತ್ತೆ. ಸೊ ಅದಾದ ಮೇಲೆ ಪೇಜಸ್ ಮೇಲೆ ಬನ್ನಿ. ಸಿಂಪಲ್ಲಾಗಿ ಪೇಜಸ್ ಮೇಲೆ ಬಂದಾದಮೇಲೆ ಇಲ್ಲಿ ಇಂಪಾರ್ಟೆಂಟ್ ಪೇಜಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಬೌಟ್ ಕಾಂಟ್ಯಾಕ್ಟರ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ. ಸೊ ಇದು ಮೇನ್ ಪೇಜಸ್ಸು, ಇಂಪಾರ್ಟೆಂಟ್ ಪೇಜಸ್. ಇದರಲ್ಲಿ ಕಂಟೆಂಟ್ ನೀವು AI ಇಂದ ಹಾಕ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇದೆಲ್ಲ ಕ್ರಿಯೇಟ್ ಆದ ಮೇಲೆ ನಮಗೆ ಮೆನ್ಯೂಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಇವಾಗ. ಸೊ ಮೆನ್ಯೂಸ್ ಅಂತಂದರೆ ಅಫಿರಿಯನ್ಸ್ ಮೇಲೆ ಬಂದುಬಿಟ್ಟು ಮೆನ್ಯೂಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು 2 ಮೆನ್ಯೂಸನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಫುಟರ್ ಮೆನು, ಪ್ರೈಮರಿ ಮೆನು. ಸೊ ಮೇಲ್ಗಡೆ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಇದು ಪ್ರೈಮರಿ ಮೆನು. ಸೊ ಫುಟರಲ್ಲಿ ನಾನು ಫುಟರ್ ಮೆನುವನ್ನು ತೋರಿಸಿದ್ದೀನಿ. ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ಬಂದರೆ ಇದು ಫುಟರ್ ಮೆನು. ಸೊ ಮೆನ್ಯೂಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲೇನು ಮಾಡಿ ಅಂತಂದರೆ ಕ್ರಿಯೇಟ್ ನ್ಯೂ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಮೆನು ಯಾವುದು ಕ್ರಿಯೇಟ್ ಮಾಡ್ತೀರೋ ಅದನ್ನು ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಆದಮೇಲೆ ಇಲ್ಲಿ ನೀವು ಯಾವ ಮೆನ್ಯೂವಲ್ಲಿ ಏನೇನು ತೋರಿಸ್ಬೇಕು. ಸೊ ನಾನು ಮೆನ್ಯೂ 1 ಪ್ರೈಮರಿ ಮೆನುವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ನಾನು ಕೆಟಗರಿ ತೋರಿಸಿದ್ದೀನಿ. ಸೊ ಸಿಂಪಲ್ಲಾಗಿ ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡಿರೋಂಥ ಕೆಟಗರೀಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಮೆನು ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಅದು ಮೆನು ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಾಗಿ ಫುಟರ್ ಮೆನುಗೆ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಕ್ರಿಯೇಟ್ ಮಾಡಿರುವಂಥ ಇಲ್ಲಿ ನೋಡೋದು ಪೇಜಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಪೇಜಸ್ಗಳು ನಿಮಗೆ ಸಿಗುತ್ತೆ. ನೀವೇನು ಮಾಡ್ಬೋದು, ಅದನ್ನು ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಮೆನು ಅಂತ ಸೆಟ್ ಮಾಡಿಕೊಂಡು ಸೇವ್ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೆನು ಇವಾಗ ಕ್ರಿಯೇಟ್ ಆಯಿತು. ಹಾಗಂತಂದರೆ ಅಲ್ಲಿ ಹೋಮ್ ಪೇಜಲ್ಲಿ ಯಾವ ಥರ ನಾವು ಅದನ್ನು ಶೋ ಮಾಡೋದು. ಸೊ ಸಿಂಪಲ್ ಇಲ್ಲಿ ಬನ್ನಿ, ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಕಸ್ಟಮೈಸ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಅಂತ. ಸೊ ಸಿಂಪಲ್ಲಾಗಿ ಮೆನ್ಯೂಸು ಇಲ್ಲೆಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೆನ್ಯೂಸ್ ಅಂತ ಇದೆ. ಸೊ ಮೆನ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ನಿಮಗೆ ಪೆನ್ ಐಕಾನ್ ಬರುತ್ತೆ. ಸೊ ಲೋಡಿಂಗ್ ಆಗ್ತಾ ಇದೆ, ಅದು ಓಪನ್ ಆಯ್ತು ಅಂದರೆ ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ.
ಸೊ ಇಲ್ಲಿ ನೋಡ್ಬೋದು ಪೆನ್ ತೋರಿಸುತ್ತೆ, ಅದ್ರ ಮೇಲೆ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಮೆನ್ಯೂಸಲ್ಲಿ ಫುಟರ್ ಮೆನು, ಮೇನ್ ಮೆನು ಎರಡಿದೆ. ಸೊ ಎರಡಿರೋದ್ರಿಂದ ಇಲ್ಲಿ ಸಿಂಪಲ್ ಮತ್ತೆ ಮೆನ್ಯೂಸ್ಗೆ ಬಂದ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಇಲ್ಲಿ ಸಿಂಪಲ್ ಪೆನ್ಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವ ಮೆನುನ ತೋರಿಸ್ಬೇಕು ಆ ಮೆನುನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಿಂಪಲಾಗಿ ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಷ್ ಮಾಡಿದ್ರೆ ಆಯಿತು, ಆ ಮೆನು ಅಲ್ಲಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಮೇಲೆ ಸಿಂಪಲಾಗಿ ಮತ್ತೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಏನು ಮಾಡಿ, ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಮತ್ತೆ ಪೆನ್ ಐಕಾನ್ ತೋರಿಸುತ್ತೆ ಫುಟರಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಫುಟರ್ ಮೆನುನ ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪಲ್ ಆ ರೀತಿ ನೀವು ಮಾಡಿಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಮೆನ್ಯೂಸ್ಗಳು ಆ್ಯಡ್ ಆಗುತ್ತೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದು ಏನಂತಂದರೆ ಕೆಲವೊಂದು ಪ್ಲಗಿನ್ಸ್ಗಳು. ಸೊ ಪ್ಲಗಿನ್ಸ್ ಮೇಲೆ ಬನ್ನಿ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಕೆಲವೊಂದು ಪ್ಲಗಿನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ಲಗಿನ್ಸ್ಗಳನ್ನು ನಾನು ನೋಡ್ತಾ ಹೋಗೋಣ. ಸೊ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಪ್ಲಗಿನ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾನು ಹೇಳ್ಕೊಡೋದು ಯಾವುದು ಅಂತಂದರೆ ಕ್ಲಾಸಿಕ್ ಅಂತ ಸಿಂಪಲ್ಲಾಗಿ ಸರ್ಚ್ ಮಾಡಿ ಕ್ಲಾಸಿಕ್ ಎಡಿಟರ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಸೊ ಈ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ಏನಂತಂದರೆ ನೀವು ಸಿಂಪಲ್ಲಾಗಿ ನೀವು ಹಾಕುವಂಥ ಪೋಸ್ಟ್ಗಳನ್ನು ಸಿಂಪಲ್ ವರ್ಡಲ್ಲಿ ಯಾವ ಥರ ಟೈಪ್ ಮಾಡ್ತಿರ್ತೀರ ಆ ಥರ ನೀವು ಕಸ್ಟಮೈಸೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕ್ಲಾಸಿಕ್ ಎಡಿಟರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ ಮೇಲೆ ರ್ಯಾಂಕ್ ಮ್ಯಾಥ್ SEO. ಸೊ ಇದೊಂದು ಏನಂತಂದರೆ SEO ಪ್ಲಗಿನ್. ಸೊ ನೀವು ಹಾಕೋದ್ರಿಂದ ಕಂಟೆಂಟು ಎಷ್ಟು ಪರ್ಸೆಂಟೇಜಲ್ಲಿ SEO ಫ್ರೆಂಡ್ಲಿ ಇದೆ ಅನ್ನೋದನ್ನು ಇದು ಏನು ಮಾಡುತ್ತೆ ಅಂತಂದರೆ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದೇನಂತಂದರೆ ಸೈಟ್ ಕಿಟ್ ಅಂತ ಬರುತ್ತೆ. ಸೊ ಸಿಂಪಲ್ ಸೈಟ್ ಕಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡ್ಕೊಳ್ಳಿ, ಸೈಟ್ ಕಿಟ್ ಅಂತ ಓಪನ್ ಆಗುತ್ತೆ. ಸೊ ಗೂಗಲ್ ಸೈಟ್ ಕಿಟ್ ಅಂತ. ಸೊ ಇದೇನಂತಂದರೆ ನಿಮ್ಮ ಒಂದು ಬ್ಲಾಗ್ ಗೂಗಲ್ಗೆ ಲಿಂಕ್ ಮಾಡೋದಕ್ಕೆ, ಅದಾದ ಮೇಲೆ ಸೈಟ್ ಮ್ಯಾಪ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ, ಅದಾದಮೇಲೆ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಬ್ಲಾಗ್ಗೆ ಎಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ, ಏನೇನೆಲ್ಲ ಸರ್ಚ್ ಮಾಡ್ತಿದ್ದಾರೆ ಅದೆಲ್ಲ ನೀವು ಇದರಲ್ಲಿ ನೋಡ್ಕೋಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ಲಗಿನ್ಸ್. ಸೊ ಇನ್ ಕೇಸ್ ನೀವೇನಾದರೂ ವೆಬ್ ಸ್ಟೋರೀಸನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಸಿಂಪಲ್ಲಾಗಿ ಸ್ಟೋರೀಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸ್ಟೋರೀಸ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಅಂತಂದರೆ ವೆಬ್ ಸ್ಟೋರೀಸ್ ಅಂತ ಒಂದು ಪ್ಲಗಿನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಪ್ಲಗಿನ್ಸ್ಗಳು ಇವೆಲ್ಲ. ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದು ಏನಂತಂದರೆ ಪೋಸ್ಟ್ಸ್. ಸೊ ಸಿಂಪಲ್ ಪೋಸ್ಟ್. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಪೋಸ್ಟ್ಸ್ಗಳಲ್ಲಿ ಏನಂತಂದರೆ ನೀವು ಹಾಕ್ತಿರೋವಂಥ ಕಂಟೆಂಟ್ಗಳನ್ನು ನೀವು ಇಲ್ಲಿ ಹಾಕಬೇಕಾಗ್ತಂದರೆ, ನೀವೇನು ಬ್ಲಾಗ್ ಪೋಸ್ಟ್ ಅಂತ ಹೇಳ್ತೀವಿ ನೋಡಿ, ಆ ಪೋಸ್ಟ್ಗಳನ್ನು ನಾವು ಬರೆಯೋದು ಇಲ್ಲೇ. ಸೊ ಇಲ್ಲೇ ನಾವು ಹಾಕಬೇಕಾಗತ್ತೆ. ಸಿಂಪಲ್ಲಾಗಿ ಆ್ಯಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಫಸ್ಟ್ ಟೈಟಲ್ ಕೇಳುತ್ತೆ, ಕೆಳಗಡೆ ನೀವು ಟೈಪ್ ಮಾಡ್ಕೊತ ಹೋಗ್ಬೋದು. ಸೊ ಕಂಟೆಂಟ್ ಹಾಕ್ಬೋದು. ಅದೇ ರೀತಿ ನೋಡ್ಬೋದು ವರ್ಡ್ ಕೌಂಟ್ ಕೂಡ ಇಲ್ಲಿ ನಿಮಗೆ ಆಗುತ್ತೆ. ಸೊ ಮಿನಿಮಮ್ 800 ವರ್ಡ್ಸ್ ಆದರೂ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ, ನಿಮ್ಮ ಒಂದು ಟಾಪಿಕ್ ರಿಲೇಟೆಡ್ ಇರುವಂಥದ್ದು. ಸೊ ಅದಾದ ಮೇಲೆ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಕ್ಯಾಟಗರೀಸ್ ತೋರಿಸುತ್ತೆ. ಅದಕ್ಕೆ ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ ಆ ಕ್ಯಾಟಗರಿನ ಮಾರ್ಕ್ ಮಾಡಿ ಇಲ್ಲಿ ನಿಮ್ಮ SEOನ ನೀವು ಮಾಡಬೇಕಾಗತ್ತೆ. ರ್ಯಾಂಕ್ ಮ್ಯಾಥ್ SEOನ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ, 100%ಅಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಮ ಒಂದು SEO ಫ್ರೆಂಡ್ಲಿ ಕಂಟೆಂಟ್ ಇದೆ ಅಂತ. ಸೊ ಸಿಂಪಲ್ಲಾಗಿ ಅದಾದ ಮೇಲೆ ಫೀಚರ್ ಇಮೇಜ್ ಅಂತ ಬರುತ್ತೆ. ಸೊ ಫೀಚರ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಪಬ್ಲಿಷ್ ಅಂತ ಬರುತ್ತೆ, ಅದನ್ನು ಪಬ್ಲಿಷ್ ಮಾಡಿ. ಸೊ ಈ ರೀತಿ ನೀವೇನಂತಂದರೆ ಪೋಸ್ಟ್ಸ್ಗಳನ್ನು ಹಾಕಬಹುದು. ಸೊ ಪೋಸ್ಟ್ಗಳನ್ನು ಸಿಂಪಲ್ಲಾಗಿ ಹಾಕೋದಲ್ಲ, ಅದಕ್ಕೆ ಏನು ಮಾಡಬೇಕಂತಂದರೆ ಮೊದಲು ಕೀವರ್ಡ್ಗಳನ್ನು ರಿಸರ್ಚ್ ಮಾಡಬೇಕು, ರಿಲೇಟೆಡ್ ಕೀವರ್ಡ್ಸ್ಗಳನ್ನು ತೊಗೋಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಕಂಟೆಂಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಇದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಸೊ ಸ್ನೇಹಿತರೆ, ಇಷ್ಟು ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಮೇನ್ ಪಾರ್ಟ್ಸ್ಗಳನ್ನು ಮಾತ್ರ, ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಏನು ನಾನು ಹೇಳ್ಕೊಟ್ಟಿಲ್ಲ. ಸೊ ಅಡ್ವಾನ್ಸ್ಡ್ ನಿಮಗೆ ನೆಕ್ಸ್ಟ್ ಮತ್ತೆ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.